ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ನಾನು ಜನ್ಮರಹಿತನಾದರೂ ನಾಶರಹಿತ ಸ್ವರೂಪನಾದರೂ ಎಲ್ಲ ಜೀವಿಗಳ ಒಡೆಯನಾದರೂ ನನ್ನ ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ಸ್ವತಃ ನನ್ನ ಶಕ್ತಿಯಿಂದಲೇ ಹುಟ್ಟಿ ಬರುತ್ತೇನೆ. ಜನ್ಮರಹಿತ ನಾಶರಹಿತ ಅಂದಾಗ ಜನ್ಮವಾದರೆ ತಾನೇ ನಾಶವಾಗೋದು. ಹುಟ್ಟುವುದೇ ಇಲ್ಲ ಎಂದ ಮೇಲೆ ಸಾವು ಹೇಗೆ ಬರಬೇಕು? ಆದರೆ ದೇವಕಿಯ ಗರ್ಭದಲ್ಲಿ ಜನಿಸಿ ಯಶೋಧೆಯ ಮಡಿಲಲ್ಲಿ ಬೆಳೆದ ಶ್ರೀಕೃಷ್ಣನ ಎಲ್ಲದಕ್ಕೂ ಪುರಾವೆ ಇರುವಾಗ ಶ್ರೀಕೃಷ್ಣ ಹೇಳುತ್ತಿರುವುದನ್ನು ಹೇಗೆ ನಂಬುವುದು? ಅರ್ಜುನನ ಪ್ರಶ್ನೆ ಸರಿಯಾಗಿಯೇ ಇದೆ. ಆದರೆ ಭಗವಂತನನ್ನು ನಂಬದೇ ಇರಲು ಸಾಧ್ಯವಿಲ್ಲ. ಭಗವಂತನು ಭೂಮಿಗೆ ಬರಲು ಕಾರಣ ಮಾತ್ರ ಸಾಕು. ಈ ಹಿಂದೆ ಹೇಳಿದಂತೆ ಬೇರೆ ನಿಯಮ ಭಗವಂತನಿಗೆ ಅನ್ವಯಿಸುವುದಿಲ್ಲ. ಭಗವಂತ ಹೇಳುತ್ತಿರುವುದನ್ನು ಕೇಳಿದರೆ ಆತ ಇತರರಂತೆ ಪ್ರಕೃತಿ ಹಾಗೂ ಪುರುಷನ ಸಂಗಮದಿಂದ ಹುಟ್ಟಿದವನಲ್ಲ. ಈ ಪ್ರಪಂಚಕ್ಕೆ ಬೇಕಾದಾಗ ಬೇಕಾದ ರೂಪದಲ್ಲಿ ಬೇಕಾದ ಸಮಯದಲ್ಲಿ ಪ್ರಕಟಗೊಳ್ಳುವವ. ಈ ಹಿಂದೆ ಸಾಕಷ್ಟು ಬಾರಿ ಹೀಗೆ ವಿವಿಧ ರೂಪಗಳಲ್ಲಿ ಪ್ರಕಟಗೊಂಡು ತನ್ನ ಭಕ್ತರನ್ನು ಉದ್ಧರಿಸಿದವ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ ಹೀಗೆ ವಿವಿಧ ಅವತಾರಗಳ ಮೂಲಕ ತನ್ನ ಭಕ್ತರನ್ನು ಉದ್ಧರಿಸಿದವ. ಪ್ರಹ್ಲಾದನ ನಂಬಿಕೆಯನ್ನು ಹುಸಿ ಮಾಡದೆ ಕಂಬದಿಂದ ಉದಯಿಸಿ ಹಿರಣ್ಯಕಶಿಪುವಿನ ಆಶಯದಂತೆ ಸಾವು ನೀಡಿದವ. ಹಿರಣ್ಯಕಶಿಪುವಿಗಾಗಲಿ ರಾವಣನಿಗಾಗಲಿ ಚಿರಂಜೀವಿಯಾಗಿ ಬಾಳುವ ವರ ಪಡೆಯುವುದರ ಬದಲು ತಮ್ಮ ಸಾವು ಹೀಗೇ ಬರಬೇಕು ಎಂಬ ವರ ಪಡೆದವರು. ದೇವರು ಪ್ರತ್ಯಕ್ಷನಾದರೂ ಕೆಲವರಿಗೆ ವರ ಪಡೆಯಲು ತಿಳಿಯದಿದ್ದರೆ ಹಿರಣ್ಯಕಶಿಪು ಹಾಗೂ ರಾವಣ ಇವರುಗಳು ಬಯಸಿದಂತೆ ಅರ್ಥಾತ್ ಪಡೆದ ವರದಂತೆ ಸಾವು ಸಂಭವಿಸಲು ಕಾಯುವವನು ಹಾಗೂ ಕೊಲ್ಲುವವನೂ ಆದ ಅದೇ ಭಗವಂತ ಈ ಭೂಮಿಗೆ ತನ್ನ ರೂಪ ತಾನೇ ಸೃಷ್ಟಿಸಿಕೊಂಡು ಬೇಕಾದ ಸಮಯದಲ್ಲಿ ಬರಲೇಬೇಕು. ಹೀಗೆ ತನಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಹುಟ್ಟು ಸಾವುಗಳೂ ಇಲ್ಲ. ಸ್ವತಃ ತನ್ನ ಶಕ್ತಿಯಿಂದಲೇ ಯಾವ ರೂಪದಲ್ಲಿ ಎಲ್ಲಿಯಾದರೂ ಪ್ರಕಟಗೊಳ್ಳುತ್ತೇನೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.